ಯಾವ ಸ್ಕೂಲು? ವೆಸ್ಟರ್ನ್ ಹಿಲ್ಸ್ ಇಂಗ್ಲೀಷ್ ಮೀಡಿಯಂ. ಹೇಗಿತ್ತು ಪೇಪರ್? ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಬರ್ದಿದ್ದೀವಿ. ಎಲ್ಲ ವ್ಯಾಲ್ಯೂಯೇಷನ್ ಮಾಡೋರ ಮೇಲೆ ಡಿಪೆಂಡ್. ಹೌದಾ? ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ಸೈನ್ಸ್ ತೊಗೊಳ್ಬೇಕಂತ ಇದ್ದೀನಿ. ಎಷ್ಟು ಮಾರ್ಕ್ಸ್ ಬರ್ಬೋದು ನಿಮ್ಮದು? ಫುಲ್ ಬರ್ದಿದ್ದೀವಿ, 70-75 ಬರ್ಬೋದು. ನಿಮ್ಮ ಟೀಚರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಇರ್ಫಾನ್ ಸರ್ ನಮಗೆ ತುಂಬ ಚೆನ್ನಾಗಿ ಓದಿಸಿದ್ದಾರೆ. ಅವ್ರಿಗೆ ನಾವು ಭಾಳ ಸತಾಯಿಸಿದ್ದೀವಿ, ಆದ್ರೂ ಇಷ್ಟು ಚೆನ್ನಾಗಿ ಓದಿಸಿದ್ದಾರೆ. ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಹೇಗೆ ಬರ್ದೆ ಎಕ್ಸಾಮ್? ಅಣ್ಣ ಚೆನ್ನಾಗಿ ಬರ್ದಣ್ಣ. ಎಷ್ಟು ಮಾರ್ಕ್ಸ್ಗೆ ಅಟೆಂಡ್ ಮಾಡಿದೆ? ಒಂದು 45ಕ್ಕೆ ಬರ್ದೆ. ಎಷ್ಟು ಬರ್ಬೋದು? 45 ಬರ್ತದೆ. 55ಕ್ಕೆ ಬರ್ದಿ, 45 ಬರ್ತದೆ. ಯಾವ ಸ್ಕೂಲು? ಸಂಪಿಗೆ. ನಿಮ್ಮ ಟೀಚರ್ಸ್ಗೆ ಏನು ಹೇಳಕ್ಕೆ ಇಷ್ಟ? ನಮ್ಮ ಟೀಚರ್ಸ್ AP ಸರ್ ಅಂತ ಇದ್ದಾರೆ. ಅವರು ದೇವ್ರು ನಮಗೆ. ದೇವರಾ? ಹ್ಞೂ. ಹಿಂದಿಲಿ ಬಂದಿರಿ ಯಾವ್ದಾದ್ರು ಕ್ವಶನ್ ಹೇಳಪ್ಪ. ಹಿಂದಿ ಕ್ವಶನ್ ನನಗೆ ಹೇಳಕ್ ಬರೋಲ್ಲ. ಒಟ್ಟು ಬರ್ದು ಬಂದೀನಿ ಅಷ್ಟೇ. ಏನು ಮಾಡ್ಬೇಕು? ನೆಕ್ಸ್ಟ್ ಅಣ್ಣ ಕೆಲ್ಸಕ್ಕೆ ಹೋಗ್ಬೇಕಂತ ಇದೀನಿ. ಅದೇ ಏನು ತಗೊಳ್ಬೇಕಂತಿದ್ದೀವಿ? ಏನೋ ಅಂತ ಅಣ್ಣ ಕಣ ಬರೋಣ, ನಾವು ಹೇಳ್ತೀವಿ. ಹಾಂ, ಒಂದು 70 ಅಬು ಬರ್ತತೆ. 70 ಅಬೋ. ಇಲ್ಲಿ ಪೇಪರ್ ಟಫ್ ಇತ್ತಾ ಈಸಿ ಇತ್ತಾ? ಫುಲ್ ಈಸಿ ಅಣ್ಣ ಪೇಪರ್. ಅದು ಪೇಪರ್ ಅಸ್ಮಾ ಮಿಸ್ಟಿಕ್. ಥ್ಯಾಂಕ್ಸ್. ಯಾವ ಸ್ಕೂಲು? ಅನಾವಿಕಾಸ ವಿದ್ಯಾಸಂಸ್ಥೆ. ಯಾವ ಪೊಯಮ್ ಯಾವ್ದು ಬಂದಿತ್ತು ಹಿಂದಿ? ಅಸಫಲ್ತಾ ಏಕ್. ಹೇಳು ಒಂದೆರಡು ಲೈನ್. ಅದು ಎಷ್ಟು ಬರ್ಬೋದು? 60-70 ಬರ್ಬೋದು. ಯಾವ ಸ್ಕೂಲು? GHS ಅಕ್ಸನ್ಕಲ್. ನಿಮ್ಮ ಟೀಚರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿ ಬರ್ದಿದ್ದೀವಿ, ಖುಷಿ ಆಯಿತು. 80. ಎಷ್ಟು ಬರ್ಬೋದು? ಒಂದು 65 ಬರುತ್ತೆ. 64 ಹೇಗಿತ್ತು? ಚೆನ್ನಾಗಿತ್ತು. ಕರೆಕ್ಟಾಗಿ ಹೇಳಿ. ಕರೆಕ್ಟ್ ಆನ್ಸರ್ ಕರೆಕ್ಟಾಗಿ ಬರ್ದೆ ಅಣ್ಣ. ಯಾವ ಸ್ಕೂಲ್ ಅಂದ್ರೆ? ಸಂಪಿಗೆ ಸಿದ್ದೇಶ್ವರ. ನಿಮ್ಮ ಟೀಚರ್ಸ್ ಏನು ಹೇಳಕ್ಕೆ ಇಷ್ಟಪಡ್ಬೇಕಪ್ಪ? ಚೆನ್ನಾಗಿ ಓದಿಸಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನೆಕ್ಸ್ಟ್ ಡಿಪ್ಲೊಮಾ. ತುಂಬಾ ಈಸಿ ಇತ್ತು ಪೇಪರ್. ಅಟೆಂಡ್ ಮಾಡಿದ್ರಿ? 60. ಎಷ್ಟು ಬರ್ಬೋದು? 70. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವೆಲ್ಲ ಒಳ್ಳೇದಾಗ್ಲಿ ಅಂತ ಇಷ್ಟಪಡ್ತೀವಿ. ಆದರೆ ಈಸಿ ಇತ್ತು ಪೇಪರ್, ಅದು ಚೆನ್ನಾಗಿ ನೆಕ್ಸ್ಟ್ ಬರ್ತೀವಿ. ಏನು ಮಾಡ್ಬೇಕು? ನಾವು ಡಾಕ್ಟರ್ ಮಾಡ್ಬೇಕಂತ. 75. ಸೆಕೆಂಡ್ ಝೋನ್ 75. ಎಷ್ಟು ಬರ್ಬೋದು? ಒಂದು 65 ಬರ್ಬೋದು. ಯಾವ ಸ್ಕೂಲ್? ಜ್ಞಾನ ವಿಕಾಸ. ನೆಕ್ಸ್ಟ್ ಏನು ಮಾಡ್ಬೇಕಂತ? ನೆಕ್ಸ್ಟ್ ಡಿಪ್ಲೊಮಾ. ನಿಮ್ಮ ಟೀಚರ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಟೀಚರ್ಸು ಚೆನ್ನಾಗಿ ಪಾಠ ಮಾಡ್ಯಾರೆ. ಅವ್ರು ಹೇಳಿದ್ದೆ ಬಂತು ಕ್ವಶನ್ಸ್. ಅವರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಷ್ಟೇ. ರವಿ ಸರ್ ಬಗ್ಗೆ ಅವರು ದೇವ್ರು. ರವಿ ಸರ್ ಭಾಳ ದೇವ್ರು. ಇಷ್ಟಪಡ್ತೀನಿ.